ಹೈದರಾಬಾದ್ ಕರ್ನಾಟಕ ಜನ ವಿರೋಧಿ ಸರ್ಕಾರದ ನಡೆಯನ್ನ ನಾವು ಇವತ್ತು ತೀವ್ರವಾಗಿ ಖಂಡಿಸ್ತೀವಿ. ಇವತ್ತು ಸರ್ಕಾರ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಬಂದಾಗ ಮಾತ್ರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಇವತ್ತು ಹೈದರಾಬಾದ್ ಕರ್ನಾಟಕದ ಕಡೆ ಧಾವಿಸ್ತಾರೆ. ಆದ್ರೆ ಇವತ್ತು ನಿಜವಾಗ್ಲೂ ಕೂಡ ಹೈದರಾಬಾದ್ ಕರ್ನಾಟಕದ ಜನರಿಗೆ ನೀವು ನ್ಯಾಯ ಕೊಟ್ಟಿದ್ದೀರಾ? ಇವತ್ತು 371 ಜೆ ಕಲಂ ಅಡಿಯಲ್ಲಿ ಇವತ್ತು ಏನೆಲ್ಲ ನೌಕರಿ ಸೌಲಭ್ಯಗಳು ಸಿಗಬೇಕಾಗಿತ್ತು, ಮುಂಬಡ್ತಿಗಳನ್ನ ಸಿಗಬೇಕಾಗಿತ್ತು, ಶೈಕ್ಷಣಿಕ ಸೌಲಭ್ಯಗಳು ಸಿಗಬೇಕಾಗಿತ್ತು, ಇವು ಸಿಗುವ ನಿಟ್ಟಿನಲ್ಲಿ ನೀವು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ದೀರಾ? ಇವನ್ನೆಲ್ಲವನ್ನ ಬದಿಗಿಟ್ಟು ನೀವು ಇವತ್ತು ದಶಮಾನೋತ್ಸವ ಮಾಡ್ತೀವಿ, 371 ಜೆ ಕಲಂನ ಉತ್ಸವ ಮಾಡ್ತೀವಿ ಅಂತ ಹೇಳಿ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರಿಗೆ ಇವತ್ತು ನೀವು ಮೋಸ ಮಾಡ್ಲಿಕ್ಕೆ ಏನು ಹೊರಟಿದ್ದೀರಿ? ಇದನ್ನ ನಾವು ಸಹಿಸೋದಿಲ್ಲ. ಇವತ್ತು ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಇವತ್ತು ಈ ಭಾಗದ ಅಭಿವೃದ್ಧಿ ಆಗದೇನೆ, ಈ ಭಾಗದ ಶೈಕ್ಷಣಿಕ ಅಭಿವೃದ್ಧಿ ಆಗದೇನೆ, ಆರ್ಥಿಕ ಅಭಿವೃದ್ಧಿ ಆಗದೇನೆ, ಈ ಭಾಗದ ಸರ್ಕಾರಿ ನೌಕರಿಗೆ ಸಮರ್ಪಕವಾದಂತ ಮುಂಬಡ್ತಿ ಸಿಗದೇನೆ ಇವತ್ತು ಬರ್ದಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಲಜ್ಜೆಗಟ್ಟಂತ ಈ ಸರ್ಕಾರ ಇವತ್ತು ಉತ್ಸವ ಮಾಡ್ತೀವಿ, ಈ ಭಾಗಕ್ಕ ಯಾವಾಗ ಯಾವಾಗ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ 17 ಸೆಪ್ಟೆಂಬರ್ ಬರುತ್ತೆ, ಅವತ್ತು ಎಲ್ಲಾ ಸಚಿವರುಗಳು, ಎಲ್ಲಾ ಮುಖ್ಯಮಂತ್ರಿಗಳು ಇವತ್ತು ಧಾವಿಸಿ ಬಿಟ್ಟು ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಹೈದರಾಬಾದ್ ಕರ್ನಾಟಕ ಕೊಡುಗೆ ಕೊಟ್ಟಿದ್ದೀವಿ ಅಂತೇಳಿ ಒಣ ಆಡಂಬರ ಮಾಡಿ ಇವತ್ತು ಕಾಟಾಚಾರಕ್ಕಾಗಿ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ರಿ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ. ಆ ಕಾರಣಕ್ಕಾಗಿ ನಾವು ಇವತ್ತು ಅಹಿಂದ ಚಿಂತಕರ ವೇದಿಕೆ ವತಿಯಿಂದ ಏನು ನೀವು ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಂದು ಇವತ್ತು ಉತ್ಸವ ಮಾಡ್ತಾ ಇದ್ದೀರಿ, ಆ ಉತ್ಸವಕ್ಕೆ ನಾವು ಇವತ್ತು ತೀವ್ರವಾಗಿ ಖಂಡಿಸುತ್ತಾ ನಾವು ದಿನಾಂಕ 14/9/2024 ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಇವತ್ತು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಮೊದಲು ಹೈದರಾಬಾದ್ ಕರ್ನಾಟಕದ ಜನರಿಗೆ, ಹೈದರಾಬಾದ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಹೈದರಾಬಾದ್ ಕರ್ನಾಟಕದ ಸರ್ಕಾರಿ ನೌಕರಿಗೆ ನೀವು ಮೊದಲು ನ್ಯಾಯ ಕೊಡಿ. ಮೊದಲು 371 ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿಗೆ ತನ್ರಿ. ಇವತ್ತು ಯಾರಿಗೋ ಒಬ್ಬರಿಗೆ ಮೆಚ್ಚಿಸುವ ಸಲುವಾಗಿ ಇವತ್ತು ನಮ್ಮ ಜನರ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ರಿ, ನಮ್ಮ ಜನರ ಒಂದು ಒಳ್ಳೆಯ ಮನುಷ್ಯನ ಜೊತೆ ಏನು ಚೆಲ್ಲಾಟ ಆಡ್ತಾ ಇದ್ರಿ, ಇದನ್ನ ನೀವು ನಿಂದಿರಿಸಬೇಕು. ನಿಂದಿರಿಸಿ ನಮ್ಮ ಭಾಗಕ್ಕ ನಿಜವಾಗ್ಲೂ ಕೂಡ ನಿಮಗೆ ಕಾಳಜಿ ಇದ್ರ, ಈ ಭಾಗದ ಬಗ್ಗೆ ಕಿಂಚಿತ್ತಾದ್ರೂ ಚಿತ್ತ ಇದ್ರ ಮೊದಲು 371 ಜೆ ಕಲಂ ಅನ್ನ ಸಮರ್ಪಕವಾಗಿ ಜಾರಿ ತರಬೇಕು. ಈ ಭಾಗದ ಸರ್ಕಾರಿ ನೌಕರಿಗೆ ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನ ಸರಿಪಡಿಸಬೇಕು. ಹಾಗೂ ನಾವು ಹಲವಾರು ಇವತ್ತು ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ನಾವು ನಿಮಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ನೀವು ಈ ಕೂಡಲೇ ನಮ್ಮ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸಿ, ಏನದ ನೀವು ಈಡೇರಿಸಿದ ಮೇಲೆ ಈ ಭಾಗದ ಅಭಿವೃದ್ಧಿ ಆದ್ಮೇಲೆ ನೀವು ಉತ್ಸವ ಆದ್ರೂ ಮಾಡ್ರಿ, ಅಮೃತ ಮಹೋತ್ಸವ ಆದ್ರೂ ಮಾಡಿ, ಅವತ್ತು ನಾವು ಎಲ್ಲಾ ಹೈದರಾಬಾದ್ ಕರ್ನಾಟಕ ಜನರು ನಿಮ್ಮ ಜೊತೆಗೆ ನಿಂತು ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀವಿ. ಅಲ್ಲಿವರೆಗೂ ಕೂಡ ನೀವು ಏನೋ ಒಂದು ಕಾಟಾಚಾರಕ್ಕೆ, ಆಡಂಬರಕ್ಕೆ, ನಿಮ್ಮ ಒಣ ಪ್ರತಿಷ್ಠೆಗಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದ ದುಡ್ಡು, ಹಣ ಮತ್ತು ನಮ್ಮ ಜನರ ಜೊತೆ ಏನ್ ಚೆಲ್ಲಾಟ ಆಡ್ತಾ ಇದ್ರಿ ಆ ಚೆಲ್ಲಾಟ ಆಡೋದನ್ನ ನೀವು ನಿಲ್ಲಿಸಬೇಕು. ಇಲ್ಲ ಅಂದ್ರೆ ನಿಮ್ಮ ಮನೆ ಎಲ್ಲಾ ಶಾಸಕರುಗಳು ಮತ್ತು ಎಲ್ಲಾ ಸಚಿವರ ಮನೆ ಮುಂದೆ ತೆರಳಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಗಂಟೆಯನ್ನು ಕೊಡ್ತೇನೆ.